Hi, good evening. This is Vani Manjunath. Welcome to my YouTube channel. ಇದನ್ನ ನಾವು ಮಾರ್ಕೆಟಿನ ಆಸ್ ಯೂಶುವಲ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸ್ ಅನ್ನು ಮಾಡೋಣ. ಸೊ ಐ ಆಮ್ ರೈಟ್ ನೌ ಇನ್ Nifty 50. Okay. So we'll analyze the market for tomorrow. What is going to happen? Okay. See. Yesterday we got one green candle ಅಲ್ಲ. ಒಂದು ಗ್ರೀನ್ ಕ್ಯಾಂಡಲ್ ಅನ್ನ ನಾವು ನೋಡಿದ್ವಿ. ಸೊ ನಾವು ಎಸ್ಟರ್ಡೇ ಏನು ಅನ್ಕೊಂಡ್ವಿ, ಒಂದು ಯಾವ ರೀತಿ ಅಂದ್ರೆ ಒಂದು 3 ವೇನಲ್ಲಿ ಸೈಡ್ ವೇಸ್ ಓಪನ್ ಆದ್ರೆ ಏನಾಗುತ್ತೆ, ಅಥವಾ ಗ್ಯಾಪ್ ಅಪ್ ಓಪನ್ ಆದ್ರೆ ಏನಾಗುತ್ತೆ, ಗ್ಯಾಪ್ ಡೌನ್ ಆದ್ರೆ ಏನಾಗುತ್ತೆ, ಎಲ್ಲ ರೀತಿಯ ಒಂದು ಸಿನಾರಿಯೋ ಕೂಡ ನಾವು ಲೆವೆಲ್ಸ್ ಅನ್ನ ಡ್ರಾ ಮಾಡ್ಕೊಂಡಿದ್ವಿ. ಬಟ್ ಆ ಒಂದು ಏನ್ ಪ್ರೀವಿಯಸ್ ಡೇ ಹೈ ಟಚ್ ಆಗ್ತಾನೆ ಇಮಿಡಿಯೇಟ್ ಇಟ್ ಕೇಮ್ ಡೌನ್. ಸೊ ನಮಗೆ ಒಂದು ಲೆವೆಲ್ ಮಾರ್ಕ್ಡ್ ಇತ್ತು. ಸೊ ಆ ಒಂದು ಏರಿಯಾದಿಂದ ನಮ್ಗೆ ಏನಾಯ್ತು, ರಿಜೆಕ್ಷನ್ ಸಿಕ್ತು. ವಿ ಆರ್ ರೆಡಿ ಫಾರ್ ದಟ್ ಆಲ್ಸೋ. ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಡಿಪೆಂಡಿಂಗ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಟ್ರೇಡ್ ಅನ್ನೋದು ವಿ ಆಲ್ರೆಡಿ ಡಿಸೈಡೆಡ್ ಇತ್ತು ಅಲ್ಲ. ಸೊ ಇವತ್ತು ಮಾರ್ಕೆಟ್ ಓಪನ್ ಆಗ್ತಾನೆ ಫ್ಲಾಟ್ ಓಪನ್ ಆಗಿ ಇಮಿಡಿಯೇಟ್ ಇಟ್ ಹ್ಯಾಸ್ ಬೀನ್ ರಿಜೆಕ್ಟೆಡ್ ಫ್ರಮ್ ದ ಹೈಯರ್ ಲೆವೆಲ್ ಅಲ್ವಾ. ಎಸ್ಟರ್ಡೇ ಹೈ ಇಂದಾನೆ ಇಮಿಡಿಯೇಟ್ ರಿಜೆಕ್ಟೆಡ್ ಆಗಿ ನಮ್ಗೆ ಡೌನ್ ಸೈಡ್ಗೆ ಬಂದು ಮೊಮೆಂಟಮ್ ಅನ್ನ ತಂದು ಕೊಡ್ತು. ಸೊ ನಮ್ಮ ಒಂದು ಇದ್ರ ಪ್ರಕಾರ ಇವತ್ತು ಯಾವ ರೀತಿ ಟ್ರೇಡ್ ಸಿಕ್ಕಿದೆ ಅನ್ನೋದನ್ನ ನೋಡೋಣ. ನಿಫ್ಟಿಯಲ್ಲಿ ಫಸ್ಟ್ ಕ್ಯಾಂಡಲ್ ಇಟ್ಸ್ ಸೆಲ್ಫ್ ಏನಾಯ್ತು, ರಿಜೆಕ್ಷನ್ ಆಗಿ ಬಂತು, ವಿಚ್ ಇಸ್ ಎ ನೆಗೆಟಿವ್ ಕ್ಯಾಂಡಲ್, ಅಗೇನ್ ಬೇರಿಶ್ ಕ್ಯಾಂಡಲ್ ಅಲ್ವಾ. ಸೊ ವಿ ಹ್ಯಾವ್ ಟು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನಾವು, ಸುಮ್ಮನೆ ಹೋಗಿ ಟ್ರೇಡ್ ತಗೊಳ್ಳೋದಲ್ಲ. ಫಸ್ಟ್ ವಾಟ್ ಟೈಪ್ ಆಫ್ ಕ್ಯಾಂಡಲ್ ಇಸ್ ಫಾರ್ಮಿಂಗ್, ಅದಕ್ಕೆ ಹೇಳಿದ್ರು ಫಸ್ಟ್ ಒಂದು 5 to 10 minutes ಡೋಂಟ್ ಟ್ರೇಡ್ ಅಂತ, ಲೆಟ್ ದ ಚಾರ್ಟ್ ಟು ಫಾರ್ಮ್ ಅನ್ನೋದನ್ನ ಹೇಳೋದು. ದಿಸ್ ಒನ್ ಆಫ್ ದ ನೆಗೆಟಿವ್ ಕ್ಯಾಂಡಲ್ ಅಲ್ಲ. ಸೊ ನಮ್ಮ ಸೆಟಪ್ ಪ್ರಕಾರ ಆಸ್ ಪರ್ ಇದು ತಗೊಂಡ್ರೆ ನಮಗೆ ಇದರ ಒಂದು ಇದ್ರಲ್ಲೇನೆ ಟ್ರೇಡ್ ಸಿಕ್ಕಿತ್ತು ಇಮಿಡಿಯೇಟ್ ಅಲ್ವಾ. ಇದು ಒಂದೊಂದು ಮೇಲ್ಗಡೆ ಒಂದು ಸ್ಟಾಪ್ ಲಾಸ್ ಆಗಿ ತಗೊಳ್ತೀವಿ ಅಂದ್ರೆ ಈ ಒಂದು ಮೊಮೆಂಟಮ್ ನ ಕ್ಯಾಪ್ಚರ್ ಮಾಡೋದಕ್ಕೆ ದೇರ್ ವಾಸ್ ವರ್ತ್ ಇಟ್ ಆಗಿತ್ತು. ಸೊ ಇಫ್ ಯು ಹ್ಯಾವ್ ಮಿಸ್ಡ್ ಅಂತ ಅನ್ಕೊಂಡ್ರು ಕೂಡ ದೇರ್ ಇಸ್ ಒನ್ ಮೋರ್ ಚಾನ್ಸ್, ವಿಚ್ ಇಸ್ ದಟ್ ಕ್ಯಾಂಡಲ್ಸ್ಟಿಕ್ಸ್ ಊನು ವೆಲ್ ತರೋ ವಿತ್ ಕ್ಯಾಂಡಲ್ಸ್ಟಿಕ್ಸ್ ಇಸ್ ಇನ್ವರ್ಟೆಡ್ ಹ್ಯಾಮರ್ ಅಲ್ಲ ಇದು, ವಿಚ್ ಸಜೆಸ್ಟ್ ನೆಗೆಟಿವ್ ಅಲ್ವಾ. ಸೊ ಇದಕ್ಕೆ ನಮ್ಮ ಒಂದು ಈ ಒಂದು ಮೂಮೆಂಟ್ ಇದೆ ಯಾವುದು, ಈ ಮೂಮೆಂಟಿನ ರೀಟ್ರೇಸ್ ಇದು ಅಲ್ವಾ. ಇಲ್ಲಿ ಕೂಡ ನಾವು ಟ್ರೇಡ್ ತಗೊಳ್ತೀವಿ ಅಂತಂದ್ರೆ ಒಂದು ಚಿಕ್ಕ ಸ್ಟಾಪ್ ಲಾಸ್ ಯಾವ್ದದು, ಈ ಏರಿಯಾನ ನಾನು ಒಂದು ಸ್ಟಾಪ್ ಲಾಸ್ ಆಗಿ ತಗೊಳ್ತೀನಿ ಅಂದ್ರೂ ಕೂಡ ಈ ಕ್ಯಾಂಡಲ್ ನ ನಾವು ಆಕ್ಟಿವ್ ಮಾಡ್ಬೋದಾಗಿತ್ತು. ಕೀಪಿಂಗ್ ಎ ಸ್ಟಾಪ್ ಲಾಸ್ ಆಫ್ ಇಯರ್ ಒಂದು ಸೇಫರ್ ಸೈಡ್ಗೆ ಈ ಒಂದು ಸಿಂಗ್ ಮೇಲ್ಗಡೆ ಸ್ಟಾಪ್ ಲಾಸ್ ತಗೊಳ್ತೀವಿ ಅಂತಂದ್ರು ದೇರ್ ವಾಸ್ ಎ ಚಾನ್ಸ್ ಟು ಈ ಒಂದು ಮೂಮೆಂಟ್ ನ ನಮ್ಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಎಲ್ಲ ರೀತಿಯಿಂದ ಅವಕಾಶ ಇತ್ತು. ಓಕೆ, ಸೊ ಅದು ಮಿಸ್ ಆಯ್ತು ಅಂತ ಅನ್ಕೊಂಡ್ರೆ ಅನದರ್ ಒನ್ ಚಾನ್ಸ್ ಎಲ್ಲಿ ಈ ಏರಿಯಾದಲ್ಲಿ ಇನ್ನೊಂದು ಚಾನ್ಸ್ ಇತ್ತು. ಅಂದ್ರೆ ಇಲ್ಲಿ ಒಂದು, ದಿಸ್ ಇಸ್ ಸೆಕೆಂಡ್, ದಿಸ್ ಇಸ್ ಥರ್ಡ್ ಅಲ್ವಾ. ಇಲ್ಲಂತೂ ತುಂಬಾ ಮೊಮೆಂಟಮ್ ಅಲ್ಲಿ ನಮ್ಗೆ ಈ ಒಂದು ಏರಿಯಾವನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಎಲ್ಲ ಒಂದು ಸಾಧ್ಯತೆಗಳಿತ್ತು. ಇಲ್ಲಿ ಚಿಕ್ಕ ಒಂದು ಸ್ಟಾಪ್ ಲಾಸ್ ಅಷ್ಟೇ ಇತ್ತು. ಬಟ್ ದೋಸ್ ನೋ ದ ಲೆವೆಲ್ಸ್ ಅಂಡ್ ರಿಟ್ರೇಸ್ಮೆಂಟ್ ಟ್ರೇಡಿಂಗ್ ಎಲ್ಲ ಗೊತ್ತಿದ್ದವ್ರಿಗೆ ಈ ಮೂಮೆಂಟ್ ಇಂದ ಟ್ರೇಡ್ ಮಾಡ್ಲಿಕ್ಕೆ ತುಂಬಾ ವೆರಿ ಗುಡ್ ಇದು. ಸ್ವಿಂಗ್ ಹೈ ವಾಸ್ ನಮ್ಮ ಸ್ಟಾಪ್ ಲಾಸ್ ಆಗಿತ್ತು, ಇದನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಎಲ್ಲ ರೀತಿಯಿಂದ ಅವಕಾಶ ಇತ್ತು. ಸೊ ಇದು ಸೆಲ್ ಸೈಡ್ಗಾಯ್ತು. ಸೊ ಆಫ್ಟರ್ ದಟ್ ಇಲ್ಲಿ ಹಾಗೆ 22,800 ಬಂತು. ಇದು ನಮ್ಗೆ ಆಲ್ರೆಡಿ ನೋನ್ ಝೋನ್ ಆಗಿತ್ತು. ಇಲ್ಲಿ ಒಂದು ರಿಯಾಕ್ಷನ್ ಆಸ್ ಪರ್ ಅವರ್ ಲೆವೆಲ್ಸ್ ಎಲ್ಲ, ಇದು ಲೆವೆಲ್ಸ್ ಪ್ರಕಾರ ಏನಿತ್ತು, ಇಲ್ಲಿ ಒಂದು ಹಾಲ್ಟಿಂಗ್ ಏರಿಯಾ. ಇದು ಹಾಲ್ಟಿಂಗ್ ಏರಿಯಾದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಪಾಸ್ ಕೊಟ್ಟು ಇಮಿಡಿಯೇಟ್ ವಿ ಶೇಪ್ ರಿಕವರಿ ಆಗಲ್ಲ, ವಿ ನೋ ಎವ್ರಿಥಿಂಗ್ ಅಲ್ಲ. ಸೊ ಯಾಕಂತಂದ್ರೆ ಇಲ್ಲಿ ಬಂದು ಸ್ವಲ್ಪ ಪ್ರೈಸ್ ಆಕ್ಷನ್ ಮಾಡಿಕೊಂಡು ಆಮೇಲೆ ಕನ್ಫರ್ಮೇಶನ್ ಇಲ್ಲಿ ಫೈಟ್ ನಡೀತಾ ಇರುತ್ತೆ, ಬುಲ್ ಅಂಡ್ ಬೇರ್ ನಡುವೆ ದೇರ್ ಇಸ್ ಗೋಯಿಂಗ್ ಟು ಬಿಕಮ್ ಫೈಟ್, ಹೂ ಇಸ್ ಗೋಯಿಂಗ್ ಟು ವಿನ್ ಅನ್ನೋದು ಲೇಟರ್ ವಿಲ್ ಕಮ್ ಟು ನೋ ದಟ್ ಒನ್. ಸೊ ನಮ್ಮ ಒಂದು ಮೇಜರ್ ಝೋನ್ ಆಗಿತ್ತು, ಇಲ್ಲಿಂದನೇ ತುಂಬಾನೇ ಪ್ರೈಸ್ ಆಕ್ಷನ್ ಮಾಡಿದ್ವಿ ನೋಡಿ. ಪ್ರೈಸ್ ಆಕ್ಷನ್ಸ್, ಈ ಪ್ರೈಸ್ ಆಕ್ಷನ್ ಅಲ್ಲಿ ನಾವು ಟ್ರೇಡ್ ಮಾಡಕ್ ಹೋದ್ರೆ ತುಂಬಾ ಚಿಕ್ಕ ಚಿಕ್ಕ ಟಾರ್ಗೆಟ್ಗಳು, ಅದು ನಾವು ಇನಿಷಿಯೇಟ್ ಮಾಡೋಷ್ಟೊತ್ತಿಗೆ ಆ ಟಾರ್ಗೆಟ್ ಮುಗುತ್ತೆ. ಇಲ್ಲ ಅಂದ್ರೆ ನಾವು ಈ ಏರಿಯಾದಲ್ಲಿ ಟ್ರೇಡ್ ಮಾಡ್ತೀವಿ ಅಂತಂದ್ರೆ ಚಿಕ್ಕ ಚಿಕ್ಕ ಮೂಮೆಂಟ್ ನಮ್ಗೆ ಎಕ್ಸಿಟ್ ಆಗ್ಬೇಕು, ನಮ್ಗೆ ಗೊತ್ತಿರ್ಬೇಕಿದು
ಇದು ಮೊಮೆಂಟಮ್ ಆಗೋಗಿದೆ ಅಲ್ರಿ. ಸಿ ಪ್ರೀವಿಯಸ್ ಇದೆಲ್ಲ ಮೊಮೆಂಟಮ್ ಅಲ್ವಾ. ಸಿ ದಿಸ್ ಒನ್ ಆಫ್ ದ ಒನ್ ಸೈಡ್ ರ್ಯಾಲಿ ತರ ಆಗಿದೆ. ಇದು ಒನ್ ಸೈಡ್, ಇದು ಒನ್ ಸೈಡ್. ಸೊ ಒನ್ ಸೈಡ್ ಇಲ್ಲಿ ಮೊಮೆಂಟಮ್ ಮುಗಿದ್ಮೇಲೆ ಏನಿರುತ್ತೆ ನಮಗೆ, ನಿಮ್ಗೆ ಗೊತ್ತೇ ಇದೆ, ಒಂದು ಮೇಲ್ ಹೋಗ್ಬೇಕು, ಕೆಳಗೆ ಬರ್ಬೇಕು, ಇಲ್ಲ ಹೀಗಿರ್ಬೇಕು. ಈ ಎರಡು ಮೂಮೆಂಟ್ ಆಗಿದೆ. ಇದು ಆಯ್ತು, ಇದು ಆಯ್ತು. ನೆಕ್ಸ್ಟ್ ಉಳಿದಿರೋದೆ ಈ ಮೊಮೆಂಟಮ್. ಈ ಏರಿಯಾ ಎಲ್ಲ ಅದೇ ಕೆಲಸ ಆಗಿರೋದಲ್ವಾ. ಎಷ್ಟು ಎಷ್ಟು 2 hour ವರೆಗೂ ಇಲ್ಲಿ ಸೈಡ್ ವೇಸ್ ಅಲ್ಲೇ ಹೋಗಿದೆ. ಸೊ ಇನ್ ದಟ್ ಪೀರಿಯಡ್ ಅಲ್ಲಿ ನಾವೇನಾದ್ರು ಟ್ರೇಡ್ ಮಾಡೋದ್ರೆ ಏನಾಗುತ್ತೆ, ಚಿಕ್ಕ ಚಿಕ್ಕ ಸ್ಟಾಪ್ ಲಾಸ್, ವಾಟ್ ವಿ ಕ್ಯಾನ್ ಸೇ ಸ್ಕಾಲ್ಪಿಂಗ್ ಅಂತ ಮಾಡ್ಕೊಳ್ಬಹುದು. ವಿ ಕ್ಯಾನ್ ನಾಟ್ ವೇಟ್ ಫಾರ್ ದ ಬಿಗರ್ ಟಾರ್ಗೆಟ್ ಇಯರ್. ಅದು ನಮ್ಗೆ ಗೊತ್ತಿರ್ಬೇಕು. ಒಂದು ಟ್ರೇಡ್ ತಗೊಂಡ್ರು ಕೂಡ ಚಿಕ್ಕ ಚಿಕ್ಕ, ಯಾಕಂದ್ರೆ ಆಲ್ರೆಡಿ ಮೊಮೆಂಟಮ್ ಅಲ್ಲಿ ಒಂದು ಕ್ಯಾಪ್ಚರ್ ಮಾಡಿರ್ತೀವಲ್ಲ ಇಲ್ಲಿ. ಸೊ ಮೊಮೆಂಟಮ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಒಂದು ಟಾರ್ಗೆಟ್ಗೆ ಒಂದು ವರ್ಕ್ ಮಾಡಬೇಕು. ಆರ್ ಎಲ್ಸ್ ಇಸ್ ಬೆಟರ್ ಟು ಅವಾಯ್ಡ್ ಸಚ್ ಇದು. ಸೊ ಒಂದ್ಸಲ ನಮಗೆ ಈ ಕನ್ಸಲ್ಟೇಷನ್ ಏರಿಯಾ ಅಂತ ಏನು ಹೇಳ್ತೀವಲ್ಲ, ಆ ಏರಿಯಾ ಮುಗಿದ ನಂತರ ಒನ್ ಸೈಡ್, ವಿಚ್ ಎವರ್ ಸೈಡ್ ಇಟ್ ಬ್ರೇಕ್ಸ್, ವಿ ಕ್ಯಾನ್ ಟ್ರೇಡ್ ಅಲ್ವಾ. ಸೊ ನೋಡಿ, ನಮ್ಗೆ ಇಲ್ಲಿ ಇನ್ನೊಂದು ಏನ್ ಸಿಗ್ತಾ ಇದೆ, ನೀಟಾಗಿ ಟ್ರೆಂಡ್ ಲೈನ್ ಸಿಗ್ತಾ ಇದೆ ಅಲ್ವಾ. ಟ್ರೆಂಡ್ ಲೈನ್ ನೀಟಾಗಿ ಸಿಗ್ತಾ ಇದೆ. ಸೊ ಒಂದು ಚಾನಲ್ ಫಾರ್ಮೇಶನ್ ಕೂಡ ಆಯ್ತು ಇಲ್ಲಿ. ದಿಸ್ ಇಯರ್ ಅಲ್ವಾ. ಎಷ್ಟು ಚೆನ್ನಾಗಿ ಇಲ್ಲಿ ರೆಸ್ಪೆಕ್ಟ್ ಮಾಡ್ಕೊಂಡು ಹೋಗಿದೆ ಈ ಚಾನಲ್ನ. ಏರಿಯಾ ಬಂದಾಗೆಲ್ಲ ಒಂದು ರಿಜೆಕ್ಷನ್ ಆಗ್ತದೆ. ವಿಲ್ ಎಕ್ಸ್ಟೆಂಡ್ ದಿಸ್ ಒನ್ ಆಲ್ಸೋ. ಚಾನಲ್ ಅಲ್ಲೇ ಇದು ಮೂಮೆಂಟ್ ಆಗಿದೆ ಅಲ್ವಾ. ಸೊ ನಮಗೆ ಈ ಒಂದು ಏರಿಯಾದಲ್ಲಿ ಕೊಟ್ಟಂತಹ ಒಂದು ಪ್ರಾಫಿಟ್ ಇದಾಗಿರ್ಬೋದು, ಆ ಫಾಸ್ಟ್ನೆಸ್ ಇಲ್ಲಿ ಇರೋದಿಲ್ಲ. ಇಲ್ಲಿ ಕ್ವಿಕ್ ಆಗಿರ್ಬೇಕು, ಕ್ವಿಕ್ ಆಗಿ. ಆಮೇಲೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ತುಂಬಾ ಅಕ್ಯುರೇಟ್ ಆಗಿರ್ಬೇಕು. ಮೊದಲೇ ನಾವು ಪ್ಲೇಸ್ ಮಾಡಿ ಇಷ್ಟೇ ಪಾಯಿಂಟ್ ನನಗೆ ಬರುತ್ತೆ, ಇಷ್ಟೇ ಪಾಯಿಂಟ್ ನಾನು ಕಳ್ಕೊಳ್ಳೋಕೆ ಆಗತ್ತೆ ಅಂದ್ರೆ ಅಷ್ಟರಲ್ಲಿ ನಾವು ವರ್ಕ್ ಮಾಡ್ಬೇಕು. ವಿ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ಮೋರ್ ದೆನ್ ದಟ್ ಅಲ್ಲ. ಮೊಮೆಂಟಮ್ ಕಳೆದ್ಮೇಲೆ ಆ ಮೊಮೆಂಟಮ್ ವೇವ್ ಲೆಂತ್ ಕಳ್ಕೊಂಡ್ಬಿಡುತ್ತೆ ಅದು. ಸೊ ಒನ್ಸ್ ಇಫ್ ಇಟ್ ಕ್ಲೋಸ್ ಆದ್ಮೇಲೆ ನಾವು ಒಂದು ಇದನ್ನ ನೋಡಬಹುದು, ಟ್ರೆಂಡ್ ಯಾವ ಕಡೆಗೆ ಅಂತ ಅಲ್ವಾ. ಸೊ ಆಮೇಲೆ ಇದು ಗೊತ್ತಿದೆ, ನಮ್ಮ ಇವತ್ತಿನ ಒಂದು ಮ್ಯಾಕ್ಸಿಮಮ್ ಲೆವೆಲ್ ಅನ್ನೋದು ಈ ಏರಿಯಾದಲ್ಲಿ ಸೆಟಪ್ ಕೊಟ್ಟರೆ ಕೂಡ ಅದು ತುಂಬಾ ಫೇಲ್ಯೂರ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಆ ಒಂದು ಇದು ಚಾನ್ಸಸ್ ನಾವು ಎಲ್ಲೆಲ್ಲಿ ಫೇಲ್ಯೂರ್ ಆಗ್ತೀವಿ ಅನ್ನೋದು ಕೂಡ ನಾವು ಅನಲೈಸ್ ಮಾಡ್ಬೇಕಾಗತ್ತೆ. ಬೀಯಿಂಗ್ ಎ ಪ್ರೋ ಟ್ರೇಡರ್, ಒಂದು ಸೆಟಪ್ ಕೊಟ್ಟರು ಕೂಡ ಎಷ್ಟು ಇದಿದೆ ನಮ್ಗೆ, ನೆಕ್ಸ್ಟ್ ಇದಿರೋದು ಲೆವೆಲ್ಸ್ ಇಲ್ಲೇ ಇರೋದು ಅಲ್ವಾ. ಸೊ ಲೆವೆಲ್ಸ್ ಇಲ್ಲಿರುವಾಗ ನಮ್ಗೆ ಇಲ್ಲೆಲ್ಲೋ ಸೆಟಪ್ ಕೊಡ್ತಂದ್ರೆ ನಮ್ಗೆ ಎಷ್ಟು ಚಾನ್ಸ್ ಇದೆ, ಇಷ್ಟೇ ಸ್ಪೇಸ್ ಇರೋದು ಡೌನ್ ಸೈಡ್ಗೆ. ವಿ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ಮೋರ್ ದೆನ್ ದಟ್. ಸೊ ಅಟ್ ದಟ್ ಟೈಮ್ ವೆದರ್ ಟು ಟೇಕ್ ಆರ್ ನಾಟ್ ದಿಸ್ ಟ್ರೇಡ್ ಅನ್ನೋದು ವಿ ಹ್ಯಾವ್ ಟು ಥಿಂಕ್ ಆಫ್ ಇಟ್ ಅಲ್ವಾ. ಆಮೇಲೆ ನಮ್ಗೆ ಏನಾಗಿದೆ, ಎಸ್ಟರ್ಡೇ ಒಂದು ಬುಲ್ಲಿಶ್ ಕ್ಯಾಂಡಲ್ ಸಿಕ್ಕಾಗ ಏನಾಗುತ್ತೆ, ಅದೇ ಝೋನ್ ನ ಕೆಳಗಡೆ ಆಲ್ರೆಡಿ ಒಂದು ಬೈಯರ್ ಆಕ್ಟಿವೇಶನ್ ಬಂದಿರೋದ್ರಿಂದ ದೇ ವೋಂಟ್ ಲೀವ್ ಅನ್ನೋದು ಒಂದು ಗೊತ್ತಿರಬೇಕು. ಇಫ್ ಇಟ್ ಏನಾದ್ರು ಅದು ಎಸ್ಟರ್ಡೇ ಕ್ಯಾಂಡಲ್ ಲೋ ಬ್ರೇಕ್ ಮಾಡಿದ್ರೆ ದಟ್ ಸಿನಾರಿಯೋ ವುಡ್ ಬಿ ಬೇರೆನೆ ಆಗುತ್ತೆ. ಸೊ ಅಲ್ಲಿಂದನೇ ಪಿಕಪ್ ತಗೊಂಡು ಹೋಗಿದೆ. ಆಗ ನಾವೇನ್ ಮಾಡ್ಬೇಕು, ಅಟ್ಲೀಸ್ಟ್ ಒಂದು ಏರಿಯಾನ ಕನ್ಸಲ್ಟೇಷನ್ ಆಗ್ಬೇಕು. ಯಾಕಂದ್ರೆ ಆಲ್ರೆಡಿ ವಿ ಹ್ಯಾವ್ ಟೇಕನ್ ದಿಸ್, ಇಲ್ಲಿ ಈ ಏರಿಯಾದಲ್ಲಿ ಆಲ್ರೆಡಿ ನಮ್ ಟ್ರೇಡ್ ಮುಗ್ದಿರೋದ್ರಿಂದ ಇಲ್ಲಿ ಮಾಡುವಂತ ಅವಶ್ಯಕತೆ ಇರಲ್ಲ. ಮಾಡ್ತೀವಿ ಅಂದ್ರೂ ಕೂಡ ಚಿಕ್ಕ ಚಿಕ್ಕ ಪ್ರಾಫಿಟ್ಗೆ ನಾವು ಎಕ್ಸಿಟ್ ಆಗ್ಬೇಕಾಗತ್ತೆ ಅಲ್ವಾ. ಆಮೇಲೆ ನೋಡಿ, ಇಲ್ಲಿ ನಮ್ಗೇನ್ ಫಾರ್ಮೇಶನ್ ಆಗಿದೆ, ಇಲ್ಲಿ ಜಸ್ಟ್ ಇಲ್ಲೇನ್ ಫಾರ್ಮೇಶನ್ ಆಗಿದೆ, ನಮ್ಗೆ ಟ್ರೆಂಡ್ ಹೈಯರ್ ಐ ಮಾಡ್ಕೊಂತಾನೆ ಹೋಗ್ತಾ ಇದೆ. ಸೊ ಈ ಒಂದು ಬಾಟಮ್ ಗಿನ್ನ ಅಬ್ಸರ್ವ್ ಮಾಡಿದ್ರೆ ಹೈಯರ್ ಐ, ಇದಕ್ಕಿನ್ನ ಇದು ನಮಗೆ ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಈ ಒಂದು ಏನ್ ನಮ್ದು ಒಂದು ಫೈನಲ್ ಆಗಿ ಈ ಒಂದು ಇದಿತ್ತಲ್ಲ, ಇದನ್ನ ಬೀಟ್ ಮಾಡ್ಲೇ ಇಲ್ಲ. ಇಲ್ಲಿಂದಾನೇ ಅದು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ದೇರ್ ಇಸ್ ಒಂದು ಹೈಯರ್ ಸೈಡ್ಗೆ ಒಂದು ಬಾಟಮ್ ಫಾರ್ಮೇಶನ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕು. ಇಷ್ಟೆಲ್ಲ ಫಾಲ್ ಆದ್ಮೇಲೆ ಒಂದು ಬಾಟಮ್ ಫಾರ್ಮೇಶನ್ ಮಾಡುತ್ತೆ. ದಿಸ್ ಒಂದು ಲಾಜಿಕ್ ಬಿಹೈಂಡ್ ದಿಸ್ ನೋ. ಸೊ ಇಫ್ ಅಲ್ಲಿನಾರು ನಮಗೆ ಒಂದು ಸೆಟಪ್ ಸಿಕ್ತು ಅಂದ್ರೆ ಚಿಕ್ಕ ಚಿಕ್ಕ ಪ್ರಾಫಿಟ್ಗೆ ನಾವು ಎಕ್ಸಿಟ್ ಮಾಡಬಹುದು. ಹೈಯರ್ ಐ ಫಾರ್ಮ್ ಆಗ್ತಾ ಇರೋದ್ರಿಂದ ಒಂದು ಬುಲಿಶ್ನೆಸ್ ನಾವು ನೋಡ್ಬೋದು ಅಂತ ಅನ್ಕೊಳ್ಬಹುದು. ಸೊ ವಿ ಹ್ಯಾವ್ ಟು ಅಬ್ಸರ್ವ್ ದೀಸ್ ಏರಿಯಾಸ್ ಅಲ್ವಾ. ಸೊ ಇದು ನನ್ನ ನಿಫ್ಟಿಯ ಒಂದು ಇವತ್ತಿನ ಅನಾಲಿಸಿಸ್. ಸೊ ನಾಳೆಗೆ ಯಾವ ರೀತಿ, ಆಮೇಲೆ ಯಾವ ರೀತಿ ನಮಗೆಲ್ಲ ಟ್ರೇಡ್ ಸಿಕ್ತಂತ ಕೂಡ ನೋಡಿದ್ವಿ ಅಲ್ವಾ. ಈಗ ನಾವೇನ್ ಮಾಡೋಣ, ನಾಳೆಗೆ ಯಾವ ರೀತಿ ಎಲ್ಲ ಟ್ರೇಡ್ ಮಾಡ್ಬೋದು ಅನ್ನೋದು ಕೂಡ ನೋಡೋಣ. ಎಸ್
ಇವತ್ತಿನ ರೇಂಜ್ ಏನಿತ್ತು. ಆಮೇಲೆ ನೋಡಿ, ಇವತ್ತು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ನಾವು, ಸಿ ಪ್ರೀವಿಯಸ್ ರೇಂಜ್ ಒಳಗಡೆನೆ ಟ್ರೇಡ್ ಆಗಿದೆ ಇವತ್ತು ಆಲ್ಮೋಸ್ಟ್ ಆಲ್ ಅಲ್ವಾ. ಯಾವುದು ಪ್ರೀವಿಯಸ್ ಡೇ, ಸಿ ದಿಸ್ ಏರಿಯಾ ಅಂಡ್ ದಿಸ್ ಏರಿಯಾ ಅಲ್ವಾ. ಈ ಒಂದು ಏರಿಯಾದೊಳಗಡೆನೆ ಟ್ರೇಡ್ ಆಗಿದೆ. ನಮ್ಗೆಲ್ಲರೂ ಗೊತ್ತಿದೆ ಪ್ರೀವಿಯಸ್ ಡೇದು ಎಷ್ಟು ಹೈ ಓಪನ್, ಹೈ, ಲೋ ಮತ್ತೆ ಕ್ಲೋಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇದೆಲ್ಲ ತುಂಬಾ ಕ್ರೂಷಿಯಲ್ ಏರಿಯಾಗಳು, ನಾವು ಅಬ್ಸರ್ವ್ ಮಾಡ್ಬೇಕಷ್ಟೇನೆ. ಯಾವ್ಯಾವ ಏರಿಯಾ ಬಂದಾಗ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ, ಒಂದಿನ ಈ ತರ ರಿಯಾಕ್ಷನ್ ಕೊಡ್ತೀವಿ, ಇನ್ನೊಂದಿನ ಯಾಕೆ ಹಾಗೆ ಕೊಡ್ತೀವಿ, ಹೌ ಟು ಥಿಂಕ್ ಆಫ್ ಇಟ್. ಆಗ ನಾವು ಒಂದು ಚಾರ್ಟ್ ಅನಲೈಸ್ ಮಾಡಿ ವಿ ಕ್ಯಾನ್ ಟೇಕ್ ದ ರೈಟ್ ಡಿಸಿಷನ್ ಅಂತ ಹೇಳ್ಬೋದು. ಸಿ ನಮ್ಗೇನು ಪ್ರೀವಿಯಸ್ ಡೇದು ರೇಂಜ್ ಒಳಗಡೆನೆ ಓಪನ್ ಆಯ್ತು. ಸೊ ಓಪನ್ ಆಗಿ ಇಮಿಡಿಯೇಟ್ ಅಲ್ಲಿಂದನೇ ರಿಜೆಕ್ಷನ್ ತಗೊಂಡ್ ಬಂತಲ್ವಾ. ರಿಜೆಕ್ಷನ್ ತಗೊಂಡಿರೋದು ಕೂಡ ಒಳ್ಳೆ ಕ್ಯಾಂಡಲ್ ಅಲ್ಲೇ ತಗೊಂಡಿದೆ. ಸೊ ಅಲ್ಲಿಗೆ ಒಂದು ಥಾಟ್ ಬರ್ಬೇಕು ನಮ್ಗೆ, ದಿಸ್ ಏರಿಯಾ ಇಸ್ ಗೋಯಿಂಗ್ ಟು ಬಿಕಮ್ ರೆಸಿಸ್ಟೆನ್ಸ್ ಅನ್ನೋದು. ಸೊ ಆಮೇಲೆ ಏನಾಯ್ತು, ನಮ್ಗೆ ಇದು ಕೂಡ ಮಿಸ್ ಆಯ್ತು ಅಂತ ಅನ್ಕೊಳ್ಳೋಣ. ಇಮಿಡಿಯೇಟ್ ನೆಕ್ಸ್ಟ್ ಏನ್ ಮಾಡಿದವೆಲ್ಲ ನಮ್ಗೆ ಯಾವ ರೀತಿ ಕ್ಯಾಂಡಲ್ಸ್ ಕೊಟ್ಟಿದಾವೆ, ಸಿ ಅಲ್ವಾ. ಇದೆಲ್ಲ ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಕ್ಯಾಂಡಲ್ ಸ್ಟಿಕ್ಸ್ ಗೊತ್ತಿದ್ರೆ ಇದೆಲ್ಲ ನಾವು ಕ್ಯಾಪ್ಚರ್ ಮಾಡ್ಬೋದು. ಆಮೇಲೆ ಡಿಸಿಷನ್ಸ್ ಕೂಡ ರೈಟ್ ಟೈಮ್ ಅಲ್ಲಿ, ಈಗ ಆಫ್ಟರ್ ಮಾರ್ಕೆಟ್ ಏನೋ ಅನಾಲಿಸಿಸ್ ಮಾಡ್ಬೋದು, ಬಟ್ ವೆನ್ ವಿ ಆರ್ ಟ್ರೇಡಿಂಗ್ ಎಲ್ಲ ಹಾರ್ಡ್ ಸೀಟ್ ಅಲ್ಲಿ ಕೂತಾಗ ಡಿಸಿಷನ್ ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ನಮ್ಮ ಒಂದು ಪ್ರಾಕ್ಟೀಸ್ ಕೂಡ ಅಷ್ಟೇ ಇದಾಗಿರ್ಬೇಕು. ಒಂದಿನ ಒಂದ್ ಸೆಟಪ್ ಯೂಸ್ ಮಾಡೋದು, ಇನ್ನೊಂದಿನ ಇನ್ನೊಂದು ಸೆಟಪ್ ಯೂಸ್ ಮಾಡಿದಾಗ್ಲೇನೆ ನಮಗೆ ತುಂಬಾನೇ ಅಲ್ಲಿ ಕನ್ಫ್ಯೂಷನ್ ಸ್ಟೇಟಸ್ ಕ್ರಿಯೇಟ್ ಆಗೋದು. ಓಕೆ, ಸೊ ಇಟ್ಸ್ ಓಕೆ. ನಾಳೆಗೆ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಹಾಗೆ ನೀನು ಎಲ್ಲಿ ಓಪನ್ ಆಯಿತು ನಿಯರ್ ಬೈ ಅಲ್ಲೇ ಒಂದು ಕ್ಲೋಸ್ ಅನ್ನ ಕೊಟ್ಟಿದೆ. ಸೊ ಅಗೇನ್ ಇಟ್ ಹಸ್ ಬಿನ್ ಕ್ಲೋಸ್ಡ್ ಬಿಟ್ವೀನ್ ದ ರೇಂಜ್ ಅಲ್ವಾ. ಎಸ್ಟರ್ಡೇ ಒಂದು ರೇಂಜ್ ಒಳಗಡೆ ಇದಾಗಿದೆ. ಸೊ ನಮಗೆ ಏನೀಗ ಬಟ್ ಒಂದು ಲೋ ಮಾಡ್ಕೊಂಡು ಬಂದು ಐ ಸೈಡ್ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಸಮ್ ಮೊಮೆಂಟಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ನಾಳೆಗೆ ಅಗೇನ್ ನಮಗೆ ಯಾವ ಏರಿಯಾ ಒಂದು ಇಂಪಾರ್ಟೆಂಟ್ ಆಗುತ್ತೆ, ಡ್ರಾ ದ ಝೋನ್. ಸಿ ಈ ಏರಿಯಾ ಅಂದ್ರೆ this area will become act as a, yes, this area will become acts as a resistance. If it breaks with momentum, then only we can expect the higher side zones. Higher side zones ಯಾವ್ದು immediate ನಮಗೆ ಸಿಗ್ತಾ ಇರೋದು 23,000, afterwards 23,200. ಇದು ಆಲ್ರೆಡಿ ಮಾರ್ಕ್ಡ್ ಅಲ್ಲ, ನಮ್ದು ಹೈಯರ್ ಸೈಡ್. ಈ ಏರಿಯಾ ಇಸ್ ವೆರಿ ಮಚ್ ಕ್ರೂಷಿಯಲ್ ಏರಿಯಾ ಇದು ಇಲ್ಲಿ ಬಂತು ಅಂತಂದ್ರೆ. ಸೊ ಇಫ್ ಮಾರ್ಕೆಟ್ ಈ ಒಂದು ಟೆರಿಟರಿಗೆ ಎಂಟ್ರಿ ಆಯ್ತು ಅಂತಂದ್ರೆ, ಸಿ ಈ ಟೆರಿಟರಿಗೆ ಎಂಟ್ರಿ ಆಯ್ತು ಅಂತಂದ್ರೆ ಈ ಏರಿಯಾ ಎಲ್ಲ ನಮಗೆ ಸಪೋರ್ಟ್ ಆಗಿ ಹೋಗುತ್ತೆ. ಸೊ ನಾಳೆಗೆ ಇದು ನಮ್ಗೆ ಈ ಟೆರಿಟರಿ ಬರ್ಬೇಕು ಅಂತಂದ್ರೆ ಗ್ಯಾಪ್ ಅಪ್ ಅಲ್ಲೇ ಬಂದ್ರೆ ಇಸ್ ವೆಲ್ ಅಂಡ್ ಗುಡ್ ಅಂತ ಹೇಳ್ತೀನಿ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಅಗೇನ್ ಈ ಏರಿಯಾನ ಟೆಸ್ಟ್ ಮಾಡಿ ಮೇಲ್ ಹೋಯ್ತು ಅಂತಂದ್ರೆ ವೆಲ್ ಅಂಡ್ ಗುಡ್. ಆರ್ ಎಲ್ಸ್ ಇಫ್ ಮಾರ್ಕೆಟ್ ಓಪನ್ಸ್ ಇನ್ ದಿಸ್ ಏರಿಯಾ, ಅಗೇನ್ ಈ ಏರಿಯಾನ ಟೆಸ್ಟ್ ಮಾಡ್ತು ಅಂತಂದ್ರೆ ದೇರ್ ಇಸ್ ಮತ್ತೆ ಝೋನ್ ಅಲ್ಲೇನೆ ಇರೋದಕ್ಕೆ ಅದು ಟ್ರೈ ಮಾಡುತ್ತೆ. ನಮ್ಗೆ ಆ ಝೋನ್ ಇಂದ ಬ್ರೇಕ್ಔಟ್ ಸಿಗ್ಬೇಕು ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ವಿತ್ ಪೊಟೆನ್ಶಿಯಲ್ ಆಗಿ ಅದು ಇಟ್ ಹ್ಯಾಸ್ ಟು ಕಮ್ ಔಟ್, ದೆನ್ ಓನ್ಲಿ ವಿ ಕ್ಯಾನ್ ಟೇಕ್ ದ ಡಿಸೈಡ್. ಸೊ ನಮ್ಗೆ ಲೋವರ್ ಸೈಡ್ ಯಾವ್ದು ಇದೆ ಸಪೋರ್ಟ್ ಅಂದ್ರೆ ದಿಸ್ ಏರಿಯಾ, ಯಾವ್ದು 22,800 ಏರಿಯಾ. ಯಾಕಂದ್ರೆ ಅಲ್ಲೇ ತುಂಬಾ ಹೊತ್ತು ಪ್ರೈಸ್ ಆಕ್ಷನ್ ಆಗಿ ಬಂದಿರೋದ್ರಿಂದ ದಟ್ ಏರಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಒನ್ ಆಫ್ ದ ಸಪೋರ್ಟ್. ಇಫ್ ಇಟ್ ಬ್ರೇಕ್ಸ್ ವಿ ನೋ ದಟ್ ಲೋವರ್ ಸೈಡ್ ಯಾವ್ದಿದೆ, ಎಸ್ಟರ್ಡೇ ಇದಾಗಿರುವಂತ ಒಂದು ಏರಿಯಾ ಇದೆಯಲ್ಲ, ಈ ಏರಿಯಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮಗೆ ಮೇಲ್ಮೇಲೆ ಹೋಗಿ ಎಂಡ್ ಅಲ್ಲಿ ಕ್ಲೋಸ್ ಆಗ್ತಾ ಇರೋದ್ರಿಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒಂದು ಪಾಸಿಟಿವ್ ನೋಟ್ ಅಂತ ಇದೆ. ಯಾಕಂದ್ರೆ ಒಂದು ಆಫ್ಟರ್ ಫಾಲಿಂಗ್ ಸೋ ಮೆನಿ ಡೇಸ್ ಒಂದು ಇದು ಅದೇ ಹೇಳ್ತಾರೆ, ಇದೇನಾಗ್ತಾ ಇದೆ ಬುಲ್ ಮತ್ತೆ ಬೇರ್ ನಡುವೆ ಒಂದು ಡೀಲಿಂಗ್ ಆಗತ್ತೆ. ಆ ಡೀಲಿಂಗ್ ಅಲ್ಲಿ ಯಾರು ವಿನ್ ಆಗ್ತಾರೋ ಆ ಒಂದು ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ವಾಂಟ್ಸ್ ಟು ಮೂವ್. ಓಕೆ, ಈಗ ನಮ್ಗೆ ಒಂದು ರೇಂಜ್ ಇದೆ, ರೇಂಜ್ ಮಾರ್ಕೆಟ್ ಇದ್ರೆ ಇದೇ ನಮ್ಗೆ ಸಪೋರ್ಟ್ 22,000
800 ವಿಲ್ ಬಿ ಅವರ್ ನೆಕ್ಸ್ಟ್ ಸಪೋರ್ಟ್. ತುಂಬಾ ಹೊತ್ತಲ್ಲಿ ಪ್ರೈಸ್ ಆಕ್ಷನ್ ಮಾಡಿಕೊಂಡು ಇಲ್ಲಿ ತುಂಬಾ ಇವತ್ತು ಏನಾಯ್ತು, ಫಸ್ಟ್ ಮೊಮೆಂಟಮ್ ಅಲ್ಲಿ ಓಕೆ ಆಯ್ತು, ಕ್ಯಾಪ್ಚರ್ ಮಾಡಿದ್ರೆ ಓಕೆ, ಇಲ್ಲ ಅಂತಂದ್ರೆ ಬೇರ್ ಸೈಡ್ ಕೂತವರೆಲ್ಲ ಟ್ರ್ಯಾಪ್ ಆಗೋಗಿದ್ದಾರೆ. ಅದನ್ನೇ ನಾನು ಇಲ್ಲಿ ಹೇಳಕ್ ಹೋಗಿದ್ದು, ಬೇರ್ ಟ್ರ್ಯಾಪಿಂಗ್ ಡೇ ಅಂತ. ನೋಡಿ ಇಲ್ಲೆಲ್ಲ ಬೇರ್ ಟ್ರ್ಯಾಪ್ ಆಗಿರೋಂಥ ಏರಿಯಾಗಳಿದೆಲ್ಲ, ಇದೆಲ್ಲ ಟ್ರ್ಯಾಪಿಂಗ್ ಏರಿಯಾಗಳು. ಸೊ ನಮಗೆ ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು 22,800. ಅದು ಬಿಟ್ರೆ 22,700 ಈ ಲೆವೆಲ್ ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಫ್ ಡೌನ್ ಸೈಡ್ಗೆ ಇದಾಯ್ತು ಅಂತಂದ್ರೆ. ಇಲ್ಲ ಅಂತಂದ್ರೆ ಮೇಜರ್ಸ್ ನೋಡಿ ಈ ಏರಿಯಾಗೆ ಬಂದು ರಿಜೆಕ್ಷನ್ ಆಗ್ತಾ ಇದೆ. ನಾಳೆಗೆ ಏರಿಯಾನ ಬ್ರೇಕ್ಔಟ್ ಮಾಡ್ತಂದ್ರೆ ವಿ ಕ್ಯಾನ್ ಸಿ ಹೈಯರ್ ಲೆವೆಲ್ಸ್. ಓಕೆ, ಆಗ ನನಗೆ ಫಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 23,000. ಇಫ್ ಇಟ್ ಬ್ರೇಕ್ಸ್ ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಈ ಏರಿಯಾವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಇಫ್ ಇಟ್ ಬ್ರೇಕ್ಸ್ ವಿತ್ ವೆರಿ ಗುಡ್ ಇದು ವಾಲ್ಯೂಮ್ ಅಲ್ಲಿ ಬ್ರೇಕ್ ಆಯ್ತು ಅಂತ. ಇದು ನನ್ನ ಒಂದು ನಿಫ್ಟಿ ಅನಾಲಿಸಿಸ್ ಆಗಿದೆ. ಸೊ ಲೆಟ್ಸ್ ಡೈವ್ ಇನ್ ಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿಯಲ್ಲಿ ಹೇಗೆ ಸಿ, ಇದು ಕೂಡ ಅಷ್ಟೇನೆ, ನಮಗೇನು ನಮ್ಮ ಒಂದು ಏರಿಯಾ ದಿಸ್ ರೆಸಿಸ್ಟೆನ್ಸ್ ಏರಿಯಾ ಅಂದ್ರೆ ಇದು ನನ್ನ ಸಪೋರ್ಟ್ ಏರಿಯಾ. ಮೇಜರ್ ಸಪೋರ್ಟ್ ಏರಿಯಾ ಬಂದ್ಬಿಟ್ಟು ಇಲ್ಲಿದೆ ಅಲ್ವಾ, 48,500. ಇದು ನನ್ನ ಮೇಜರ್ ಸಪೋರ್ಟ್ ಏರಿಯಾ. ಇದು ಕೂಡ ಇವತ್ತು ಏನಾಗಿದೆ ಅಬ್ಸರ್ವ್ ಮಾಡಬೇಕು, ಪ್ರೀವಿಯಸ್ ಡೇ ರೇಂಜ್ ಅಲ್ಲೇ ಟ್ರೇಡ್ ಆಗಿದೆ ಅಲ್ವಾ. ಅದರಿಂದ ನಮ್ಗೇನು ಮೊಮೆಂಟಮ್ ಕೊಡಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಮೊಮೆಂಟಮ್ ಕೊಡ್ತದ ದಟ್ ವಾಸ್ ಒಳ್ಳೆ ಕ್ಯಾಪ್ಚರ್ ಮಾಡೋದಕ್ಕೆ ಇಟ್ ವಾಸ್ ವರ್ತ್ ಇಟ್ ಅಂತ ಹೇಳ್ಬೋದು. ಸೊ ನನ್ನ ಒಂದು ನಾಳೆಯ ಒಂದು ಟ್ರೇಡ್ಗೇನು ಈ ರೇಂಜ್ ಅನ್ನ ಬ್ರೇಕ್ ಮಾಡಿದ್ರೆ ಮಾತ್ರ ನನ್ನ ಒಂದು ಮೇಲ್ಗಡೆ ರೇಂಜ್ಗೆ ಟಾರ್ಗೆಟ್ ಸಿಗುತ್ತೆ. ಸೊ ಅದು ಯಾವ್ದಿದು ಸಿ, ಇದು ಸ್ವಲ್ಪ ದೂರ ಆಯ್ತು. ಇಮಿಡಿಯೇಟ್ ನನಗೆ ಸಿಗೋದು ದಿಸ್ ಏರಿಯಾ 49,500 ಏರಿಯಾ. ಅದು ಬಿಟ್ರೆ 49,800 ಏರಿಯಾ. ಬಫರ್ ಸ್ವಲ್ಪ ಒಂಚೂರು ಬಫರ್ ಆಚೆ ತಗೊಳುತ್ತೆ, ನೋ ಇಶ್ಯೂಸ್. ಓಕೆ, ಇದು ನನ್ನ ರೆಸಿಸ್ಟೆನ್ಸ್. ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 49,320. ಅದು ಬಿಟ್ರೆ ಸಿ ದಿಸ್ ಏರಿಯಾ ವಿಲ್ ಬಿಕಮ್ ಫಸ್ಟ್ ರೆಸಿಸ್ಟೆನ್ಸ್, ದೆನ್ 49,800. ಸೊ ನನಗೀಗ ರೇಂಜ್ ಅಲ್ಲೇ ಇರೋದ್ರಿಂದ ನಾಳೆಗೆ ಮಾರ್ಕೆಟ್ ಏನರ್ ಇಫ್ ಓಪನ್ಸ್ ಇನ್ ಫ್ಲಾಟ್ ನೋಟ್ ಓಪನ್ ಆಗಿ ಇಲ್ಲಿವರೆಗೂ ಬಂತಂದ್ರೆ ಒಂದು ರಿಜೆಕ್ಷನ್ ಆಗಿ ತಗೊಂಡು ಮೇಲೆ ಹೋಗ್ಬೇಕು. ಅವಾಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಕ್ಲಿಯರ್. ಓಕೆ, ಆರ್ ಎಲ್ಸ್ ಇಲ್ಲೇ ಓಪನ್ ಆಯ್ತು, ಓಪನ್ ಆಗಿ ಇಮಿಡಿಯೇಟ್ ಅದು ಡೌನ್ ಸೈಡ್ ಹೋಯ್ತು ಅಂತಂದ್ರೆ ವಿ ಕ್ಯಾನ್ ಸಿ ಆಲ್ ದಿಸ್ ರಿಯಾಕ್ಷನ್ ಝೋನ್ಸ್. ಈ ಎಲ್ಲ 48,500ಗೂ ದೇರ್ ಇಸ್ ಎ ಚಾನ್ಸ್. ಸೊ ನಮ್ಗೆ ಒಂದು ಹಾರ್ಟಿಂಗ್ ಒಂದಿದು ಪ್ರೀವಿಯಸ್ ಡೇ ಕ್ಯಾಂಡಲ್ ಇವತ್ತು ಅಗೇನ್ ಡೌನ್ ಸೈಡ್ ಬಂದು ಮತ್ತೆ ಅಗೇನ್ ಏನು ಮೇಲ್ಗಡೆ ತಗೊಂಡು ಹೋಗಿರೋದ್ರಿಂದ ಒಂದು ಏನ್ ಕನ್ಫ್ಯೂಷನ್ ಇದೆ ಅಂತಂದ್ರೆ ಬುಲ್ ಮಾರ್ಕೆಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ನಿಸ್ತಾ ಇದೆ. ಬಟ್ ಅಷ್ಟು ಈಸಿಯಾಗಿ ಹೋಗಲ್ಲ. ದೇರ್ ಇಸ್ ಅ ಫೈಟ್ ಬುಲ್ ಅಂಡ್ ಬೇರ್ಸ್ ನಡುವೆ ಫೈಟ್ ನಡೀತಾ ಇರುತ್ತೆ. ಹೂ ಇಸ್ ಗೋಯಿಂಗ್ ಟು ವಿನ್ ಅನ್ನೋದ್ರ ಮೇಲೆ ಅದು ಮಾರ್ಕೆಟ್ ನಮ್ಗೆ ಒಂದು ಡಿಸೈಡ್ಮೆಂಟ್ ಕೊಡುತ್ತೆ. ಬಟ್ ಆ ಒಂದು ಡಿಸೈಡ್ಮೆಂಟ್ ಅಲ್ಲಿ ಒಂದು ರೇಂಜ್ ಅಂತ ಸಿಗುತ್ತೆ, ಹೈಯರ್ ರೇಂಜ್ ಅಂಡ್ ಮತ್ತೆ ಲೋವರ್ ರೇಂಜ್. ಆ ರೇಂಜ್ ಒಳಗಡೆ ನಾವೊಂದು ಚಿಕ್ಕ ಪ್ರಾಫಿಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಬಟ್ ತುಂಬಾ ಒಂದು ಸ್ಟಾಪ್ ಲಾಸ್ ಆಗಿರ್ಬೋದು, ಕ್ವಾಂಟಿಟಿ ಮ್ಯಾನೇಜ್ಮೆಂಟ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾರು ಕ್ವಾಂಟಿಟಿ ಮ್ಯಾನೇಜ್ಮೆಂಟು ಅಲ್ವಾ, ಕ್ವಾಂಟಿಟಿ ಮ್ಯಾನೇಜ್ಮೆಂಟು ಮತ್ತೆ ಮನಿ ಮ್ಯಾನೇಜ್ಮೆಂಟು ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ನಾವು ಇಂಟ್ರಾಡೇಲ್ ಮಾಡ್ತಾ ಇರೋದು, ಒಂದು ದಿನ ತುಂಬಾ ಮೊಮೆಂಟಮ್ ಕೊಡುತ್ತೆ, ಒಂದಿನ ಕೊಡೋದಿಲ್ಲ, ಒಂದಿನ ಸೈಡ್ ವೇಸ್, ಎಲ್ಲ ರೀತಿಯಿಂದ ನೋಡ್ತೀವಿ. ನಾಟ್ ಲಿವಿಂಗ್ ಫಾರ್ ಎನಿ ಪೊಸಿಷನ್. ಸೊ ಅವಾಗ ನಮ್ಗೆ ಒಂದು ರೇಂಜ್ ತುಂಬಾ ಚಿಕ್ಕದಿತ್ತು. ಆ ರೇಂಜ್ ಅಲ್ಲಿ ಇದಾಡ್ಬೇಕು ಅಂದ್ರೆ, ಟ್ರೇಡ್ ಮಾಡ್ಬೇಕಂದ್ರೆ ತುಂಬಾ ಅಕ್ಯುರಸಿ ಇದು ರಿಕ್ವೈರ್ಮೆಂಟ್ ಕೇಳುತ್ತೆ, ಎಕ್ಸ್ಪೀರಿಯನ್ಸ್ ಕೇಳುತ್ತೆ. ಎಕ್ಸ್ಪೀರಿಯನ್ಸ್ ಜೊತೆಗೆ ನಮ್ಗೆ ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ಮತ್ತೆ ಮನಿ ಮ್ಯಾನೇಜ್ಮೆಂಟ್ ಅಂಡ್ ಅವರ್ ಸೈಕಾಲಜಿ ಲೆವೆಲ್ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಇದು ನಾನು ಟ್ರೇಡ್ ತಗೊಳಕ್ಕೆ ಸರಿಯಾದ ಏರಿಯಾನಾ ಇಲ್ವಾ, ಪ್ರತಿಯೊಂದು ಕೂಡ ನಾವು ಲಾಜಿಕ್ ಆಗಿ ಥಿಂಕ್ ಮಾಡ್ಬೇಕು. ಆಮೇಲೆ ಇಲ್ಲಿ ಒಂದು ಇದು ನಾವು ಕಲಿತಾ ಇರುವಾಗ ಯಾವಾಗ್ಲೂ ನಾವು ಅದ್ ಮಾಡ್ಬೇಕು ಅನ್ನೋದಲ್ಲ, ನನ್ನ ಏರಿಯಾ ಬಂದಾಗ ಅದು ಆಕ್ಷನ್ ಆದ್ರೆ ಇದು ವರ್ಕ್ ಆಗುತ್ತಾ ಅಂತ ಅಬ್ಸರ್ವ್ ಮಾಡ್ಬೇಕಂದಷ್ಟು ದಿನ. ಸೊ ಅವಾಗ ನಮ್ಗೆ ಒಂದು ಕೈ ಕೂತ್ಕೊಳ್ಳುತ್ತೆ. ಅವಾಗ ವಿ ಕ್ಯಾನ್ ಅವಾಗ ಲಾಟ್ ಸೈಜ್ ಇನ್ಕ್ರೀಸ್ ಮಾಡೋದು, ಏನ್ ಬೇಕಾದ್ರೂ ಮಾಡ್ಕೋಬಹುದು.
ಬಟ್ ಮಾರ್ಕೆಟ್ ನನಗೆ ಅರ್ಥ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು. ಓಕೆ ಓಕೆ ಇವತ್ತು ನನಗೆ ಯಾವ್ಯಾವ ರೀತಿ ಟ್ರೇಡ್ ಸಿಕ್ತು ಅಂತ ಅದು ಕೂಡ ನೋಡ್ಕೊಂಡು ಬರೋಣ. ಹೈಯರ್ ಲೆವೆಲ್ ಮತ್ತೆ ಲೋವರ್ ಲೆವೆಲ್ ಅಲ್ಲಿ ನಮಗೆ ಹೇಗೆ ಟ್ರೇಡ್ ಮಾಡ್ಬೋದು ಅನ್ನೋದು ಗೊತ್ತಾಯ್ತು ಅಲ್ವಾ. ಸಿ ಏನ್ ಹೇಳ್ತಾ ಇದೆ ಫಸ್ಟ್ ಕ್ಯಾಂಡಲ್ ಸ್ಟೆಲ್ಲಿಂಗ್ ಟೋಟಲ್ ಬೇರಿಶ್ ಕ್ಯಾಂಡಲ್. ಸಿ ಎಕ್ಸಾಕ್ಟ್ ನಮ್ಮ ಎಸ್ಟರ್ಡಿಯ ಹೈನ ರೆಸ್ಪೆಕ್ಟ್ ಮಾಡ್ಕೊಂಡು ಅಲ್ಲಿಂದಾನೇ ಡೌನ್ ಆಗಿದೆ. ಸೊ ನಮಗೆ ಈ ಒಂದು ಮೊಮೆಂಟಮ್ ನ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಆಕ್ಚುಲಿ ಏನ್ ಗೊತ್ತಾ, ಇದು ಯಾವುದು ನಿಫ್ಟಿಗಿನ್ನ ಬ್ಯಾಂಕ್ ನಿಫ್ಟಿ ತುಂಬಾ ಈಸಿ ಇತ್ತು ಇವತ್ತು ಟ್ರೇಡ್ ಮಾಡ್ಲಿಕ್ಕೆ. ಯಾಕಂದ್ರೆ ಕ್ಲಿಯರ್ ಆಗಿತ್ತು, ಅಲ್ಲೇನು ಕಾಂಪ್ಲಿಕೇಶನ್ ಇರ್ಲಿಲ್ಲ. ಬಟ್ ಡಿಸೈಡ್ಮೆಂಟ್ ಮಾತ್ರ ಕ್ವಿಕ್ ಆಗಿ ತಗೊಳ್ಳೋ ತರ ಇತ್ತು ಇವತ್ತು ಆಕ್ಷನ್. ಸಿ ಈ ಒಂದು ಕೆಳಗಡೆಗೆ ಹೋದ್ರು ಕೂಡ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶ ಇತ್ತು. ಮತ್ತೆ ಈ ಒಂದು ರೀಟ್ರೇಸ್ ಅಗೈನ್ ರೀಟ್ರೇಸ್ ಅಲ್ಲಿ ಕೂಡ ನಮ್ಗೆ ಟ್ರೇಡ್ ಮಾಡ್ಲಿಕ್ಕೆ ಒಂದು ಅವಕಾಶ ಇತ್ತು ಅಲ್ವಾ. ಇದರ ರೀಟ್ರೇಸ್ಮೆಂಟ್ ಅಲ್ಲ ಇದು. ಸೊ ಇಲ್ಲಿಂದ ಕೂಡ ನಮ್ಗೆ ಇದು ಕೂಡ ಒಂದು ಬೇರಿಶ್ ಕ್ಯಾಂಡಲ್ ಅಲ್ವಾ. ಸಿ ಜಸ್ಟ್ ಹಾ ಏನು ಗೊತ್ತಾಗ್ಲಿಲ್ಲ, ಇದು ಬೇರಿಶ್ ಕ್ಯಾಂಡಲ್ ಗೊತ್ತಿದೆ ಅಲ್ವಾ ನಮ್ಗೆ. ಸಿ ಡೈರೆಕ್ಷನ್ ಗೊತ್ತಾಗ್ತಾ ಇದಲ್ವಾ ಮಾರ್ಕೆಟ್ ಯಾವ ಕಡೆಗೆ ಹೋಗುತ್ತೆ ಅಂತ. ಕೀಪಿಂಗ್ ದ ಸ್ಟಾಪ್ ಲಾಸ್ ಆನ್ ಅಬೌವ್ ದಿಸ್. ಇಲ್ಲೊಂದು ಇನ್ಶೇಟ್ ಮಾಡಿದ್ರೆ ಈಸಿಯಾಗಿ ನಮ್ಗೆ ಒಂದು ಕ್ಯಾಪ್ಚರ್ ಮಾಡ್ಬೋದಾಯ್ತು. ಮಿಸ್ ದಟ್ ಒನ್, ದೇರ್ ಇಸ್ ಒನ್ ಮೋರ್ ಚಾನ್ಸ್. ಇಲ್ಲಿಂದ ಕೂಡ ನಾವು ಇನಿಶಿಯೇಟ್ ಮಾಡ್ಬೋದಾಗಿತ್ತು ಅಲ್ವಾ. ಕ್ಯಾಂಡಲ್ಸ್ಟಿಕ್ಸ್ ಸಿಂಗಲ್ ಕ್ಯಾಂಡಲ್ಸ್ಟಿಕ್ಸ್ ನಾವು ಪ್ಯಾಟರ್ನ್ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ. ಅದಾದ್ಮೇಲೆ ಬೇರೆ ಎಲ್ಲಿ ನಮ್ಗೆ ಚಾನ್ಸು. ಸಿ ಈ ಏರಿಯಾ ಬಂದ್ಬಿಟ್ಟು ನಮ್ಮ ಒಂದು ಲೆವೆಲ್ಸ್ ಪ್ರಕಾರ ಅಲ್ಲಿ ಒಂದು ರಿವರ್ಸಲ್ ಏರಿಯಾ. ಅದು ಆ ರಿವರ್ಸಲ್ ಏರಿಯಾದಲ್ಲಿ ನಾವು ಇನಿಶಿಯೇಟ್ ಮಾಡ್ತೀವಿ ಅಂತಂದ್ರೆ ವಿಚ್ ಇಸ್ ನಾಟ್ ರಿವರ್ಸಲ್. ಇಲ್ಲಿ ನಾವು ರಿವರ್ಸಲ್ಲೇ ನೋಡ್ಬೇಕು. ಅಲ್ಲಿ ಕೊಟ್ಟರು ಕೂಡ ಏನ್ ಗೊತ್ತು ನಮ್ಗೆ ಟಾರ್ಗೆಟ್ಗೆ ಇಮಿಡಿಯೇಟ್ ಇರೋದು ಇಷ್ಟೇ ಪಾಯಿಂಟ್. ಇದು ಬ್ರೇಚ್ ಮಾಡ್ಕೊಂಡು ಬಂದ್ರೆ ದಟ್ ಫುಲ್ಲಿ ಬೇರಿಶ್ ಮಾರ್ಕೆಟ್ ಇದ್ದಾಗ ದಟ್ ಇಸ್ ರೈಟ್ ಅಲ್ವಾ. ಒಂದೆಲ್ಲೋ ಒಂದ್ ಕಡೆ ಒಂದು ಬೇರಿಶ್ ಮಾರ್ಕೆಟ್ ಪಾಸ್ ತಗೊಳ್ತಾ ಇದೆ ಅಂದಾಗ ಆಮೇಲೆ ನಮ್ಮ ಒಂದು ಮ್ಯಾಕ್ಸಿಮಮ್ ಲೆವೆಲ್ಸ್ ಬಂದಿದೆ ಅಂದಾಗ ವಿ ಹ್ಯಾವ್ ಟು ಥಿಂಕ್ ಲಾಜಿಕಲಿ. ಓಕೆ ಆದ್ರೂ ಕೂಡ ಏನಾದ್ರು ಇನಿಷಿಯೇಟಿವ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಇಲ್ಲಪ್ಪ ನಮ್ಗೆ ಸೆಟಪ್ ಕೊಡ್ತು ಮಾಡ್ಬಿಟ್ಟೆ ನಾನು ಅಂತ ಅನ್ಕೊಂಡು ಕೂಡ ಇಲ್ಲಿ ಒಂದು ಲೆವೆಲ್ಸ್ಗೆ ಒಂದಿದು ತೀರಾ ಇಲ್ವಾ ಸ್ಟಾಪ್ ಲಾಸ್ ಇಟ್ಟಾಯ್ತಾ, ಇಲ್ಲಿಗೆ ನನ್ನ ಒಂದು ಎಕ್ಸಾಕ್ಟ್ ಪ್ರಾಪರ್ ಸ್ಟಾಪ್ ಲಾಸ್ ನಾನು ತಗೊಂಡ್ಬಿಡ್ಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಚಾನ್ಸ್ಗೆ ವೆಯ್ಟ್ ಮಾಡೋಣ ಅಂತ. ಸೊ ಆ ತರ ಏನಾದ್ರು ವೆಯ್ಟ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಇಲ್ಲೂ ಕೂಡ ಒಂದು ಯಾವ ಏರಿಯಾದು ಸಿ ಈ ಏರಿಯಾದಲ್ಲಿ ಕೂಡ ನಮ್ಗೆ ಒಂದು ಸೆಟಪ್ ಸಿಕ್ಕಿತ್ತು. ಇದು ಟಾರ್ಗೆಟ್ ಆಗಿ ಕೊಡ್ತು ಕ್ವಿಕ್. ಅದು ಇದೆಲ್ಲ ಗೊತ್ತಲ್ಲ ಸೈಡ್, ಯಾಕಂದ್ರೆ ಒಂದು ಮೊಮೆಂಟಮ್ ಆಗಿ ನೆಕ್ಸ್ಟ್ ಸೈಡ್ ಬೇಸ್ ಅಲ್ಲಿ ಒಂದು ನಮ್ಮ ಒಂದು ಮೇಜರ್ ಲೆವೆಲ್ ಬಂದಾಗ ಅಷ್ಟು ಈಸಿ ಆಗಲ್ಲ. ಒಂದು ಮೊಮೆಂಟಮ್ ಕೊಡುತ್ತೆ. ಆ ಸಿಂಗಲ್ ಕ್ಯಾಂಡಲ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡುವಂತ ಒಂದು ಅಕ್ಯುರಸಿ ನಮ್ಮಲ್ಲಿ ಇರಬೇಕು. ಯಾಕಂತಂದ್ರೆ ಇದು ಕನ್ಸಲ್ಟೇಷನ್ ಮೋಡ್ಗೆ ಟರ್ನ್ ಆಗಿರುವಂತಹ ಟ್ರೇಡ್ಗಳು. ಸೊ ಒನ್ಸ್ ಕನ್ಸಲ್ಟೇಷನ್ ಮೋಡ್ ಟರ್ನ್ ಆಗಿ ನೆಕ್ಸ್ಟ್ ನಮ್ಗೆ ಮೊಮೆಂಟಮ್ ಸಿಗೋದು ಆಮೇಲೆ ಅದು. ಸೊ ಒಂದಾಯ್ತಾ, ಇಲ್ಲಿ ಒಂದು ಟಾರ್ಗೆಟ್ ಕೊಡ್ತು. ನೆಕ್ಸ್ಟ್ ನಮಗೆ ಟಾರ್ಗೆಟ್ ಕೊಟ್ಟಿದೆ ಸಿ ಇಲ್ಲೊಂದು ಈ ಏರಿಯಾ ಯಾವುದು. ಆಮೇಲೆ ಇವತ್ತೆಲ್ಲ ಅದು ಹೇಳಿದ್ದು ಎಲ್ಲ ಬೇರ್ಸ್ ಎಲ್ಲ ಟ್ರ್ಯಾಪ್ ಆಗಿ ಹೋಗಿದ್ದಾರೆ ಇವತ್ತು. ಮ್ಯಾಕ್ಸಿಮಮ್ ಮತ್ತೆ ಈ ಏರಿಯಾದಲ್ಲೂ ಟ್ರ್ಯಾಪ್ ಅಂತಾನೆ ಕನ್ಸಿಡರ್ ಮಾಡ್ಬಿಡೋಣ. ಈ ಏರಿಯಾದಲ್ಲೂ ಟ್ರ್ಯಾಪ್ ಆದ್ರು, ಆಮೇಲೆ ಈ ಏರಿಯಾದಲ್ಲೂ ಟ್ರ್ಯಾಪ್ ಆದ್ರು. ನಮ್ಗೆ ಇವತ್ತು ಬುಲ್ ಸೈಡ್ಗೆ ನೀಟಾಗಿ ಟಾರ್ಗೆಟ್ ತಂದ್ಕೊಟ್ಟಿದೆ. ಈ ಏರಿಯಾದಲ್ಲೆಲ್ಲ ನಮಗೆ ಬುಲ್ ಸೈಡ್ ಟಾರ್ಗೆಟ್ ತಂದ್ಕೊಟ್ಟಿದೆ. ಆಮೇಲೆ ಏನಾಯ್ತು, ಎಂಡಲ್ಲಿ ಹೈ ಸೈಡ್ಗೆ ಕ್ಲೋಸ್ ಆಯ್ತು. ಅಂದ್ರೆ ಸಿಸ್ಟಮ್ನ ಫಾಲೋ ಮಾಡ್ತೀವಿ ಅಂತಂದ್ರೆ ನೋ ಇಶ್ಯೂಸ್. ಯಾಕಂದ್ರೆ ಒಂದೊಂದು ದಿನ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಲಾಜಿಕ್ ಜಾಸ್ತಿ ಐಕ್ಯೂ ಯೂಸ್ ಮಾಡಕ್ ಹೋದ್ರೆ ಇವೆಲ್ಲ ಕೆಲವೊಂದು ಆಪರ್ಚುನಿಟಿ ಮಿಸ್ ಆಗುತ್ತೆ. ಏನ್ ಆಗುತ್ತೆ ಗೊತ್ತಾ, ಇಲ್ಲಿ ನಾವು ಸ್ಟಾಪ್ ಲಾಸ್ ತಗೊಂಡಿರ್ತೀವಿ, ಇಲ್ಲೆಲ್ಲೋ ಸ್ಟಾಪ್ ಲಾಸ್ ತಗೊಂಡಿರ್ತೀವಿ. ನೆಕ್ಸ್ಟ್ ಏನ್ ಆಗುತ್ತೆ, ಭಯ ಆಗುತ್ತೆ. ನೆಕ್ಸ್ಟ್ ನಮ್ಮ ಒಂದು ಸೆಟಪ್ ಬಂದ್ರು ಕೂಡ ನಾವು ಅದನ್ನ ಇನಿಶಿಯೇಟ್ ಮಾಡಲ್ಲ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ಹೋಯ್ತು. ಯಾಕಂದ್ರೆ ಇಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ಅದನ್ನೇ ಹೇಳಿದ್ದು ಕ್ವಾಂಟಿಟಿ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್ ಅಂತ. ನಾವು ಬರೀ ಸೆಟಪ್ ಪ್ರಕಾರನೇ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಎಲ್ಲ ಅಟೆಂಪ್ಟ್ ಮಾಡ್ತೀವಿ ಅಂತಂದ್ರೆ ದೇರ್ ಇಸ್ ನೋ ಇಶ್ಯೂಸ್. ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೆವಿ ಒಂದು ಖುಷಿನಲ್ಲಿ ಹಾಕ್ಬಿಡೋದು, ಅದು ಏನಾದ್ರು ಲಾಸ್ ಆಗ್ತಾನೆ. ನೆಕ್ಸ್ಟ್ ಕ್ವಾಂಟಿಟಿ ರೆಡ್ಯೂಸ್ ಮಾಡೋದು, ಟಾರ್ಗೆಟ್ ಇಟ್ಟಾದ್ರೂ ಕೂಡ ನಮ್ಮ ಒಂದು ಇದು ಮಿಸ್ ಮ್ಯಾಚ್ ಆಗುತ್ತೆ. ಸೊ ಅದೆಲ್ಲ ಆಗಬಾರ್ದು ಅಂತಂದ್ರೆ ನಮ್ಮ ಒಂದು ಮನಿ ಮ್ಯಾನೇಜ್ಮೆಂಟ್, ಕ್ವಾಂಟಿಟಿ ಮ್ಯಾನೇಜ್ಮೆಂಟ್, ಏರಿಯಾ ಆಫ್ ಎಕ್ಸಿಕ್ಯೂಷನ್, ಎವ್ರಿಥಿಂಗ್ ಇದು ಒಂದು ಪ್ಯಾಕೇಜ್ ತರ ಅದು ನೀಟಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ವಿ ಆರ್ ಗೋಯಿಂಗ್ ಟು ವಿನ್ ಅಂತ ಒಂದ್ಸೆಕೆಂಡ್ ನಾವು ಅದನ್ನ ಹೇಳ್ಬೋದು. ಆಕ್ಚುಲಿ ಈ ಮೊಮೆಂಟಮ್ ನ ಕ್ಯಾಪ್ಚರ್ ಮಾಡೋದಕ್ಕೆ ಲಾಯಕ್ ಆಗಿತ್ತು. ಅದು ಬಿಟ್ರೆ ಈ ಮೊಮೆಂಟಮ್ ಅಲ್ವಾ. ಆಮೇಲೆ ನಮ್ಮ ಲೆವೆಲ್ಸ್ ಬೇಸಿದು ಲೆವೆಲ್ಸ್ ಅಲ್ಲಿ
ಸಪೋರ್ಟ್ ಮಾಡಿರೋಂಥ ಏರಿಯಾ. ಈ ಟ್ರೆಂಡ್ ಏನು ಇಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಸೊ ಅಲ್ಲಿಂದ ಏನ್ ಮಾಡಿದ್ವಿ, ಹೈಯರ್ ಸೈಡ್ಗೆ ನಾವು ಕೂತ್ಕೊಂಡ್ವಿ. ಅಲ್ಲಿ ನಾವು ಆಸ್ ಪರ್ ಸೆಟಪ್ ಪ್ರಕಾರ ವರ್ಕ್ ಮಾಡಿದ್ವಿ. ಅಲ್ಲಿ ನಮಗೆ ನೀಟಾಗಿ ಟಾರ್ಗೆಟ್ ಅನ್ನ ತಂದು ಕೊಟ್ಟಿದೆ. ನಾಳೆಗೆ ನಾವು ಮಾರ್ಕೆಟ್ ಅನ್ನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕೂಡ ಹೇಳಿದ್ವಿ. ಯಾಕಂದ್ರೆ ರೇಂಜ್ ಬೌಂಡ್ ಅಲ್ಲೇ ಪ್ರೀವಿಯಸ್ ಡೇ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇರೋದ್ರಿಂದ ಆ ರೇಂಜ್ ಬ್ರೇಕ್ ಆಗೋವರೆಗೂ ನಮ್ಗೆ ಯಾವುದೇ ರೀತಿಯಾದ ಒಂದು ಟ್ರೇಡಿಂಗ್ ಡಿಸಿಷನ್ ತಗೊಳ್ಳಿಕ್ಕೆ ಆಗಲ್ಲ. ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟುಮಾರೋ ಮಾರ್ನಿಂಗ್. ಗ್ಲೋಬಲ್ ಡೇಟಾ ನಮ್ಮ ಒಂದು ಪ್ರೀ ಓಪನ್ ಮಾರ್ಕೆಟ್ ಡೇಟಾಸ್ ತಗೊಂಡು ಆಮೇಲೆ ನಮ್ಮ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ನೋಡ್ಕೊಂಡು ಆಸ್ ಪರ್ ದಟ್ ವಿ ನೋ ದಟ್ ವೇ 49,320 ಅಂಡ್ ಲೋವರ್ ಸೈಜ್ 48,800 ಲೆವೆಲ್ ನಮಗೆ ಒಂದು ಕ್ರೂಷಿಯಲ್ ಲೆವೆಲ್ ಆಗಿದೆ. ಇನ್ ಬಿಟ್ವೀನ್ ಅಲ್ಲಿ ಟ್ರೇಡ್ ಆಯಿತು ಅಂತಂದ್ರೆ ವಿಲ್ ಲೆಟ್ ದ ಮಾರ್ಕೆಟ್ ಟು ಗೋ ಇನ್ ಒನ್ ಸೈಡ್ ಎಂಡ್ಗೆ ಹೋಗಕ್ಕೆ ಒಂದು ಬಿಡೋಣ, ಆಮೇಲೆ ವಿ ವಿಲ್ ಟೇಕ್ ದ ಡಿಸಿಷನ್. ಓಕೆ, ಐ ಹೋಪ್ ನಿಮ್ಗೆಲ್ಲ ಒಂದು ಐಡಿಯಾ ಸಿಕ್ತು ಅಂತ ಅನ್ಕೊಳ್ತೀನಿ. ಇಫ್ ಯು ಹ್ಯಾವ್ ಗಾಟ್ ಎನ್ ಐಡಿಯಾ, ಪ್ಲೀಸ್ ಲೈಕ್ ಅಂಡ್ share it. Thank you very much.